ಸವದಿ ಅಳಿಯನ ವರ್ಗಾವಣೆ ಮಾಡಿದ್ದಕ್ಕೇನೆ ನಡೀತಾ ಅಲ್ಲಿ ಹಲ್ಲೆ. ಶಾಸಕ ಲಕ್ಷ್ಮಣ ಸವದಿ ಹಾಗೂ ಪುತ್ರನ ವಿರುದ್ಧ ಗಂಭೀರ ಆರೋಪ ಏನಾಗಿದೆ? ಅಥಣಿ ತಾಲೂಕು ನಿಯಂತ್ರಣ ಅಧಿಕಾರಿಯಾಗಿದ್ದರು ಸವದಿಯವರ ಅಳಿಯ. 25 ವರ್ಷಗಳಿಂದ TCO ಆಗಿ ಕೆಲಸ ಮಾಡ್ತಾ ಇದ್ರು ಶಂಕರ್. ಇತ್ತೀಚೆಗೆ ಶಂಕರ್ ನಂದೀಶ್ವರ ಅವರ ವರ್ಗಾವಣೆ ಮಾಡಲಾಗಿತ್ತು. ಶಂಕರ್ ಅವರ ವರ್ಗಾವಣೆಗೆ ನಿಂಗಪ್ಪನೇ ಕಾರಣ. ಅಧ್ಯಕ್ಷರಾಗಿರುವಂತಹ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ನಿಂಗಪ್ಪ ಕಾರಣ ಅಂತ ಸವದಿಯವರು ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಸವದಿ ಮತ್ತು ಅವರ ಪುತ್ರ ಚಿದಾನಂದ ಸವದಿ ಅವರು ಹಲ್ಲೆಯನ್ನ ಮಾಡಿದ್ದಾರೆ. ಇದೇ ಕಾರಣಕ್ಕೆ ನಿಂಗಪ್ಪ ಕರಣ್ಣ ಅವರ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತೇಳಿ ಆರೋಪ ಮಾಡಲಾಗಿದೆ. ಆ ಶಂಕೆ ಕೂಡ ಇರುವಂಥದ್ದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಕಡೆಗೆ ಗಾಯಾಳು ನಿಂಗಪ್ಪ, ಮತ್ತೊಂದು ಕಡೆಗೆ ಲಕ್ಷ್ಮಣ ಸವದಿ ಅವರ ಪುತ್ರ. ಲಕ್ಷ್ಮಣ ಸವದಿ ಅವರ ಪುತ್ರ, ಮಾಜಿ ಸಚಿವ ಲಕ್ಷ್ಮಣ ಸವದಿ ಅವರ ಪುತ್ರನ ಮೇಲೆಯೇ ಈಗ ಆರೋಪ ಕೇಳಿ ಬಂದಿರುವಂಥದ್ದು. ಮಾತನಾಡೋದಕ್ಕೆ ಅಂತ ಕರೆಸಿ ನನ್ನನ್ನು ಮನೆಗೆ ಕರೆಸಿ ಹಲ್ಲೆ ಮಾಡಿದ್ದಾರೆ ಅಂತೇಳಿ ನಿಂಗಪ್ಪ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಹಲ್ಲೆ ಮಾಡೋದಕ್ಕೆ ಕಾರಣ ಲಕ್ಷ್ಮಣ ಸವದಿ ಅವರ ಅಳಿಯನನ್ನ ಟ್ರಾನ್ಸ್ಫರ್ ಮಾಡಿದ್ದು ಅಂತ ಹೇಳಲಾಗ್ತಾ ಇದೆ. DCC ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷರು ಈ ನಿಂಗಪ್ಪ ಅವರು ಅಥಣಿ ತಾಲೂಕು ನಿಯಂತ್ರಣ ಅಧಿಕಾರಿಯಾಗಿ ಸವದಿ ಅವರ ಅಳಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 25 ವರ್ಷಗಳಿಂದ ಅವರು TCO ಆಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾರು? ಶಂಕರ್ ಅವರು. ಇತ್ತೀಚೆಗೆ ಆಡಳಿತ ಮಂಡಳಿ ಬದಲಾಗಿದೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಧ್ಯಕ್ಷರಾಗಿದ್ದಾರೆ. ಹೊಸ ಆಡಳಿತ ಮಂಡಳಿ ಬಂದ ನಂತರ ಬ್ಯಾಂಕ್ನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರೋದು ಈ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ತಂಡ ಏನಿದೆ, ಇದು ಜಾರಕಿಹೊಳಿ ಬ್ರದರ್ಸ್ ಏನಿದ್ದಾರೆ ಅವರ ತಂಡದವರು ಇವರೆಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಅಧ್ಯಕ್ಷರಾದ ಮೇಲೆ ಹಲವರನ್ನ ವರ್ಗಾವಣೆ ಮಾಡಲಾಗತ್ತೆ. ಈ ಪೈಕಿ ಶಂಕರ್ ನಂದೀಶ್ವರ ಅವರನ್ನ ಬೆಳಗಾವಿ ಕಚೇರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಶಂಕರ್ ನಂದೀಶ್ವರ ಏನಿದ್ರು ಅವರು ಲಕ್ಷ್ಮಣ ಸವದಿ ಅವರ ಅಳಿಯ, ಅವರ ಜಾಗಕ್ಕೆ ಅರ್ಜುನ ಖಾನಾಪುರೆ ಅವರನ್ನ ನೇಮಕ ಮಾಡಲಾಗತ್ತೆ. ಹೀಗೆ ವರ್ಗಾವಣೆ ಮತ್ತು ನೇಮಕ ಏನಾಗಿದೆ ಅರ್ಜುನ ಖಾನಾಪುರೆ ಅವರದು, ಇದಕ್ಕೆಲ್ಲ ಕಾರಣ, ಅಳಿಯನನ್ನ ವರ್ಗಾವಣೆ ಮಾಡೋದಕ್ಕೆ ಕಾರಣ ಈ ನಿಂಗಪ್ಪ ಅನ್ನೋ ಅಸಮಾಧಾನ ಲಕ್ಷ್ಮಣ ಸವದಿ ಅವರಿಗಂತೆ. ಈ ವರ್ಗಾವಣೆ ನಿಂಗಪ್ಪ ಅವರ ಕಾರಣದಿಂದ, ನಿಂಗಪ್ಪ ಕರಣ್ಣವರವರ ಕಾರಣದಿಂದಲೇ ಆಗಿದೆ ಅಂತ ಅಸಮಾಧಾನಗೊಂಡಂತಹ ಸವದಿ ಅವರು ಅವರ ಭೇಟಿಗೆ ಅಂತ ಏನು ಕರೆಸ್ಕೊಂಡಿದ್ರು, ಹೋಗಿದ್ರು ಆ ಟೈಮಲ್ಲಿ ನಿಂಗಪ್ಪ, ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಲಕ್ಷ್ಮಣ ಸವದಿ ಹಾಗೆ ಚಿದಾನಂದ ಸವದಿಯ ವಿರುದ್ಧ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿರುವಂಥದ್ದು. ಸವದಿ ಅವರ ವಿರುದ್ಧ ಕೇಸ್ ದಾಖಲಿಸಬೇಕು ಅಂತ DCC ಬ್ಯಾಂಕ್ನ ನೌಕರರೇ ಪಟ್ಟು ಹಿಡಿದಿದ್ದಾರೆ. ಕಾರಣ ಏನು ಅಂದರೆ, ಹಲ್ಲೆಗೊಳಗಾಗಿರುವಂತಹ ನಿಂಗಪ್ಪ ಏನಿದ್ದಾರೆ ಇವರು ನೌಕರರ ಸಂಘದ ಅಧ್ಯಕ್ಷರು. ಸವದಿಯವರ ವಿರುದ್ಧ ಕೇಸ್ ದಾಖಲಿಸಿ ಅಂತ ಈಗ ಸದ್ಯ ನೌಕರರು ಆಗ್ರಹಿಸ್ತಾ ಇದ್ದಾರೆ.